ನಮ್ಮ ರಾಜ್ಯದಲ್ಲಿ ಕ್ವಾಂಟಮ್ ಟೆಕ್ನಾಲಜಿ ಡೆವಲಪ್ ಮಾಡಬೇಕು ಅಂತೇಳಿ ಈಗಾಗಲೇ ಕರ್ನಾಟಕ ಸರ್ಕಾರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IICಗೆ ಒಂದು 50 ಕೋಟಿ ರೂಪಾಯಿ ಅವರಿಗೆ ಹಿಂದಿನ ವರ್ಷದಲ್ಲಿ ಕೊಟ್ಟಿದೆ. ಸೊ ನಮ್ಮ ಪ್ರೊಫೆಸರ್ಸ್ ಎಲ್ಲ ಕ್ವಾಂಟಮ್ ಟೆಕ್ನಾಲಜಿ ರಿಸರ್ಚ್ ಮುಂದುವರಿತಾ ಇದೆ. ಈ ಸಂದರ್ಭದಲ್ಲಿ ನಾವು ಲಾಸ್ಟ್ ಜುಲೈ 31 ಅಂಡ್ ಆಗಸ್ಟ್ 1 2 ಡೇಸ್ ಬೆಂಗಳೂರಿನಲ್ಲಿ ನಾವು ಈ ಕ್ವಾಂಟಮ್ ಟೆಕ್ನಾಲಜಿ ಬಗ್ಗೆ ನಮ್ಮ ದೇಶ ಹಾಗೂ ಪ್ರದೇಶಗಳಿದ್ದಂಥ ಎಲ್ಲರಿಗೂ ಇನ್ವೈಟ್ ಮಾಡಿ ನಾವು ಒಂದು ಸಮ್ಮಿಟ್ ಮಾಡಿದ್ವಿ. ಆ ಸಮ್ಮಿಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರೆವಿನ್ಯೂ ಸಚಿವರು, ಇತರ ಸಚಿವರು ಸಹಿತ IT-BT ಸಚಿವರು ಎಲ್ಲರೂ ಭಾಗವಹಿಸಿದ್ವಿ. ನಮ್ಮ MB ಪಾಟೀಲ್ ಸಹಿತ ಒಟ್ಟಾರೆ ಅವತ್ತು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ 700 ಡೆಲಿಗೇಟ್ಸ್. ಅವ್ರು ಬಂದಿರತಕ್ಕಂಥದ್ದು 1950 ಮೆಂಬರ್ಸ್ ಬಂದಿದೆ ನಮ್ಮ ದೇಶದಲ್ಲಿ ಮತ್ತು ಪರದೇಶಗಳನ್ನು ಸಹಿತ ಬಂದಿದೆ. ಸೊ ಅದು ಬಹಳ ಎಂಕರೇಜಿಂಗ್ ಆಗಿತ್ತು. ಅವತ್ತು ಫುಲ್ ಡೇ ಅವರೆಲ್ಲರ ಜೊತೆಯಲ್ಲಿ ನಾವು ಸೆಪರೇಟ್ ಆಗಿ ನಾವು ನಮ್ಮ ಡೈರೆಕ್ಟರ್, ನಮ್ಮ ಸೆಕ್ರೆಟರಿ ಎಲ್ಲ ಮಾತಾಡಿದಾಗ ಬ್ಯಾಂಗ್ಳೂರ್ ಬಗ್ಗೆ, ಇದರ ಕ್ವಾಂಟಮ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಬಗ್ಗೆ ಬಹಳ ಅವರ ಸ್ಯಾಟಿಸ್ಫ್ಯಾಕ್ಷನ್ ವ್ಯಕ್ತಪಡಿಸಿದರು. ಇನ್ ಕಂಟಿನ್ಯೂಷನ್ ದಟ್ ಅವತ್ತು ನಾವು ಸರ್ಕಾರಕ್ಕೆ ಲ್ಯಾಂಡ್ ಬೇಕಂದಾಗ ಈಗ ಆಲ್ರೆಡಿ ಹೆಸರುಘಟ್ಟೆಯಲ್ಲಿ ನಮಗೇನು ಈ ಕ್ವಾಂಟಮ್ ಸಿಟಿ ಬಗ್ಗೆ ಮಾಡ್ತೀವಿ ಅಂತೇಳಿ ನಾವು ಅವತ್ತು ಅನೌನ್ಸ್ ಮಾಡಿದ್ವಿ. ಅದರ ಪ್ರಕಾರ ಒಂದಿಷ್ಟು ಲ್ಯಾಂಡನ್ನು ರೆವಿನ್ಯೂ ಇಲಾಖೆದವರು ಈಗಾಗಲೇ ಎಲೆಕ್ಟ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಈ ಕ್ವಾಂಟಮ್ ಟೆಕ್ನಾಲಜಿ ಡೆವಲಪ್ಮೆಂಟ್ಗಾಗಿ 1000 crores ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದರು ಆ ಸಮ್ಮಿಟ್ನಲ್ಲಿ. ಅದರ ಸಂಬಂಧ ಈಗಾಗಲೇ ಲ್ಯಾಂಡ್ ಪ್ರೊಕ್ಯೂರ್ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ನಾವು ಒಂದು ಹೈ ಲೆವೆಲ್ ಮೀಟಿಂಗ್ ಇಂಪಾರ್ಟೆಂಟ್ ಎಲ್ಲ ಇಂಡಸ್ಟ್ರೀಸ್ನೆಲ್ಲ ಕರೆದು ನಾನು ಮತ್ತು ಇಂಡಸ್ಟ್ರಿ ಮಿನಿಸ್ಟ್ರು ಪ್ಲಸ್ IT-BT ಮಿನಿಸ್ಟ್ರು ಅಲಾಂಗ್ ವಿತ್ ಆಲ್ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಒಂದು ಮೀಟಿಂಗ್ ಮಾಡಿದ್ದೀವಿ ವಿಧಾನಸೌಧದಲ್ಲಿ. ಅವರೆಲ್ಲರಿಗೂ ನಾವು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಿದ್ವಿ ಗೌರ್ಮೆಂಟ್ಲಿಂದ. ಈ ಕ್ವಾಂಟಮ್ ಟೆಕ್ನಾಲಜಿ ಇಂಪ್ರೂವ್ ಮಾಡಲಿಕ್ಕೆ ನಿಮ್ಗೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತೇಳಿ ನಿಮ್ಮ ಅಭಿಪ್ರಾಯಗಳು ಹೇಳಿದ್ರೆ ಅದಕ್ಕೆ ನಾವು ಸರ್ಕಾರ ವತಿಯಿಂದ ಆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ನಾವು ಕ್ರಮ ತೆಗೆದುಕೊಳ್ತೇವೆ ಅಂತ ಮಾತನ್ನು ಹೇಳಿದರು. ಅವರೆಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ನಮ್ಮ ಅಧಿಕಾರಿಗಳಿಂದ ಪ್ರಿನ್ಸಿಪಲ್ ಸೆಕ್ರೆಟರಿಗಳನ್ನು ಸಹಿತ ಅವ್ರಿಗೆ ಆಶ್ವಾಸನೆ ಕೊಡಿಸಿದ್ವಿ. ಸೊ ಆ ಲೈನ್ನಲ್ಲಿ ನಾವು ಈಗಾಗಲೇ ಈ ಕ್ವಾಂಟಮ್ ಸಿಟಿ ಮಾಡ್ತೀವಿ ಅಂತ ಏನು ನಾವು ಸಮ್ಮಿಟ್ನಲ್ಲಿ ಅನೌನ್ಸ್ ಮಾಡಿದ್ವಿ, ಅದರ ಪ್ರಕಾರ ನಾವು ಅದಕ್ಕೆಲ್ಲ ಒಂದು DPR ಪ್ರಿಪೇರ್ ಮಾಡಿದ್ವಿ. ಅದರ ಜೊತೆಯಲ್ಲಿ ಒಂದು ರೋಡ್ ಮ್ಯಾಪ್ ಸಹಿತ ಪ್ರಿಪೇರ್ ಮಾಡಿದ್ವಿ. ಮುಂದಿನ ವರ್ಷಗಳಲ್ಲಿ ಯಾವ ರೀತಿಯಾಗಿ ಇದು ಡೆವಲಪ್ ಮಾಡಬೇಕು ಅಂತೇಳಿ ನಮ್ಮ IIC ಪ್ರೊಫೆಸರ್ಸು ಮತ್ತು ನಮ್ಮ ಡೈರೆಕ್ಟರು ಎಲ್ಲ ಸೇರಿ ಒಂದು ರೋಡ್ ಮ್ಯಾಪ್ ಸಹಿತ ಮಾಡಿದ್ರು. ಸೊ ಇದರ ಹಿನ್ನೆಲೆಯಲ್ಲಿ ಲಾಸ್ಟ್ ಮಂತ್ 13 ಒಂದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಜೆನಿವಾದಲ್ಲಿ ಒಂದು ಸಮ್ಮಿಟ್ ಇತ್ತು. ಆ ಸಮ್ಮಿಟ್ಗೆ ನಮಗೆ ಇನ್ವೈಟ್ ಮಾಡಿದ್ರು ಅವರು. ನಮಗೆ ಪರ್ಸನಲಿ ಇನ್ವಿಟೇಷನ್ ಬಂತು. ನಮ್ಮ ಜೊತೆಲಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅಡ್ವೈಸರ್ ಆಗಿರ್ತಕ್ಕಂಥ ಅಜಯ್ ಸೂದ್ ಅವರನ್ನು ಸಹಿತ ಇನ್ವೈಟ್ ಮಾಡಿದರು ಮತ್ತು ಬೇರೆ ಬೇರೆ ದೇಶಗಳೆಲ್ಲ ಅದರಲ್ಲಿ ಭಾಗವಹಿಸಿದರು. ಸೊ ನಮ್ಮ ಜೊತೆಯಲ್ಲಿ ನಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರಭು ಅವರು ಬಂದಿದ್ದರು ಮತ್ತು ಇಬ್ಬರು ಸೈಂಟಿಸ್ಟ್ಗಳು ಅರವಿಂದ್ ಘೋಷ್ ಅಂಡ್ ಸೂರಿ ಅವರಿಬ್ಬರು ಬಂದರು ಮತ್ತು ಬೇರೆ ನಮ್ಮ ಅಡ್ವೈಸರ್ಸ್ ಎಲ್ಲ ಬಂದರು. ಹೋಗಿ ನಾವು 13th ಸಮ್ಮಿಟ್ನಲ್ಲಿ ಭಾಗವಹಿಸಿದ್ವಿ. ಆ ಸಮ್ಮಿಟ್ನಲ್ಲಿ ನಮಗೆ ಅಡ್ರೆಸ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ರು. ನಾವೇನು ಕ್ವಾಂಟಮ್ ಸಿಟಿ ಬಗ್ಗೆ ಬ್ಯಾಂಗ್ಳೂರಿನಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇದ್ದೀವಿ, ನಮ್ಮ ರೋಡ್ ಮ್ಯಾಪ್ ಏನಿದೆ, ಮುಂದೆ ಬರುವಂಥ ವರ್ಷಗಳಲ್ಲಿ ಯಾವ ರೀತಿಯಾಗಿ ನಾವು ಇದನ್ನು ಮಾಡ್ತೀವಿ ಅಂತೇಳಿ ಅವೈಲಬಿಲಿಟೀಸ್ ಇನ್ ಬ್ಯಾಂಗ್ಳೂರ್ ಅಂಡ್ ಕರ್ನಾಟಕ ನಾವೆಲ್ಲ ಎಕ್ಸ್ಪ್ರೆಸ್ ಮಾಡಿದ್ವಿ. ಆದ ನಂತರ ನಮ್ಮ ಜೊತೆಲಿ ಇಂಟ್ರಾಕ್ಷನ್ ಎಲ್ಲ ಮಾಡಿದ್ರು ಮೀಟಿಂಗ್ ಆದ ನಂತರ. ಅದಾದ ನಂತರ ನಾವು ನಮ್ಮ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಅಡ್ವೈಸರ್ ಇದ್ದರು, ಲಾಸ್ಟ್ ನಮ್ಮ ಸಬ್ಮಿಟ್ಗೆ ಅವ್ರು ಬರಬೇಕಾಗಿತ್ತು, ಕಾರಣ ಅಂದ್ರೆ ಬಂದಿಲ್ಲ. ಅವರು ಆ್ಯಕ್ಚುಲಿ ಮೆಸೇಜ್ ಕಳಿಸಿದ್ರು ಅವರು ಆ ಸಬ್ಮಿಟ್ಗೆ. ಗೌರ್ಮೆಂಟ್ ಆಫ್ ಇಂಡಿಯಾ ಇದಕ್ಕೆ 6000 crores ಇಟ್ಟಿದ್ದೀವಿ ಈ ನ್ಯಾಷನಲ್ ಮಿಷನ್ಗೆ. ಸೊ ಈಸ್ ಹೆಡಿಂಗ್ ಅಜಯ್ ಸೂದ್ ಈಸ್ ಹೆಡಿಂಗ್ ದಟ್. ಸೊ ಅವ್ರ ಜೊತೆಯಲ್ಲಿ ಸಹಿತ ನಾವು 1.5 ತಾಸು ಕೂತ್ಕೊಂಡು ಸೆಪರೇಟಾಗಿ ನಮ್ಮ ದೇಶದ ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ ಕ್ವಾಂಟಮ್ ಟೆಕ್ನಾಲಜಿ ಯಾವ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಪಿಟೇಷನು ಮತ್ತು ಬ್ಯಾಂಗ್ಳೂರಿನಲ್ಲಿರ್ತಕ್ಕಂಥ, ಕರ್ನಾಟಕದಲ್ಲಿರ್ತಕ್ಕಂಥ ಅವೈಲಬಿಲಿಟಿ ಬಗ್ಗೆ ಮಾತನಾಡಿದ್ವಿ. ಅವ್ರ ಜೊತೆಯಲ್ಲಿ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಬರುವಂಥ ದಿನಗಳಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ
ಕ್ವಾಂಟಮ್ ಮೆಟೀರಿಯಲ್ ಸೆಂಟರ್ ಮಾಡಬೇಕು ಅಂತೇಳಿ ಅದಕ್ಕೆ ಅವರು ಸಹಿತ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ಯಾಕಂದರೆ ಇಲ್ಲಿ IIT, ISA, ವಿಶ್ವೇಶ್ವರಯ್ಯ ಮತ್ತು ಬೇರೆ ಬೇರೆ ಎಲ್ಲ ಅವೈಲಬಿಲಿಟೀಸ್ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಕರ್ನಾಟಕ, ಬ್ಯಾಂಗ್ಳೂರು ಎಂಬುದು ಅವ್ರಿಗೆ ಐತಿ. ಹಾಗಾಗಿ ಅವರು ನಮ್ಗೆ ಕೆಲವು ಅಡ್ವೈಸಸ್ ಕೊಟ್ಟರು. ನಾಟ್ ಓನ್ಲಿ ಕೇವಲ ಬ್ಯಾಂಗ್ಳೂರಿನೆಲ್ಲ, ನೀವು ಮ್ಯಾಂಗ್ಳೂರು, ಹುಬ್ಳಿ, ಧಾರವಾಡ, ಬೆಳಗಾಮು, ಗುಲ್ಬರ್ಗ ಈ ರೀತಿಯಾಗಿ ನೀವು ಅದನ್ನು ಸ್ಪ್ರೆಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತೇಳಿ ಕೆಲವು ಅಡ್ವೈಸಸ್ ಆಯಿತು ಅವ್ರು ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಇದ್ರ ಜೊತೆಯಲ್ಲಿ ನಾವಲ್ಲೇ ETH ಅಂತೇಳಿ ಅದು ಇಟ್ ಈಸ್ ವರ್ಲ್ಡ್ನಲ್ಲೇ 500 ಪ್ಲೇಸ್ನಲ್ಲಿದೆ ಯೂನಿವರ್ಸಿಟಿ, ವೆರಿ ಬಿಗ್ ಯೂನಿವರ್ಸಿಟಿ. ಅವರು ಚೇರ್ಮನ್ರು ಅವ್ರ ಜೊತೆ ಸಹಿತ ಟೈಮ್ ತಗೊಂಡು ಅವರು ಭಾಗವಹಿಸಿದ್ರು. ಅದರಲ್ಲಿ ಅವ್ರ ಜೊತೆ ಸಹಿತ ಡಿಸ್ಕಷನ್ ಮಾಡಿದ್ವಿ. ಮತ್ತು ಅದು ಆ್ಯಕ್ಚುಲಿ ಇರ್ತಕ್ಕಂಥ ಜೂರಿಕ್ನಲ್ಲಿ ಇರ್ತದೆ, ಅದು 300 ಕಿಲೋಮೀಟರ್ಸ್ ಅವೇ ಫ್ರಮ್ ಜೆನೀವಾ. ಸೊ ಅಲ್ಲಿಗೆ ಸಹಿತ ಹೋಗಿ ನಾವೆಲ್ಲ ಟೀಮಲ್ಲೇ ನಮ್ಮ ಪ್ರೊಫೆಸರ್ಸು, ನಾವು ನಮ್ಮ ಡೈರೆಕ್ಟರ್ ನಾವೆಲ್ಲ ವಿಸಿಟ್ ಮಾಡಿ ಹಾಫ್ ಡೇ ನಾವಲ್ಲಿ ಸ್ಪೆಂಡ್ ಮಾಡಿದ್ವಿ. ಅಲ್ಲೆಲ್ಲ ಪಾಪ ಅವರು ಆ್ಯಕ್ಚುಲಿ ಡಿಸ್ಕ್ಲೋಸ್ ಮಾಡೋದಿಲ್ಲ, ಆದರೂ ಅವರೆಲ್ಲ ನಮ್ಮನ್ನು ಕರ್ಕೊಂಡೋಗಿ ಪ್ರೊಫೆಸರ್ಸ್ ಎಲ್ಲ ಈ ಕ್ವಾಂಟಮ್ ಟೆಕ್ನಾಲಜಿ ಬಗ್ಗೆ ಭಾಳಷ್ಟು ಡೀಟೇಲ್ಸ್ ಎಲ್ಲ ಮಾತಾಡಿದ್ರು. ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಾಗ ನಮ್ಮ ಏನು ಗೋಲ್ಡನ್ ಇದು ಯಾರು ಲಾರೆಟ್ಸ್ ಬಂದಿದ್ದು, ನೋಬೆಲ್ ಪ್ರೈಸ್ ಬಂದಿದೆ, ಲಾರೆಟ್ಸ್ ಇಬ್ಬರು ಬಂದಿರೋದು. ಹಾಗಾಗಿ ಅವರೆಲ್ಲ ಅದನ್ನು ರಿಕಗ್ನೈಸ್ ಮಾಡಿದ್ರು. ವರ್ಲ್ಡ್ನಲ್ಲಿ ಇದ್ದಂಥ ಇದರಲ್ಲಿ ಜನರಲ್ಲಿ ಕಡಿಮೆ ಪ್ರದೇಶಗಳಲ್ಲಿ ಭಾಗವಹಿಸ್ತಾರೆ. ಬ್ಯಾಂಗ್ಳೂರಿಗೆ ಬಂದಿರತಕ್ಕಂಥದ್ದನ್ನು ಸಹಿತ ಅವ್ರು ರಿಕಗ್ನೈಸ್ ಮಾಡಿ ಆ ಸಂದರ್ಭದಲ್ಲಿ ಅವರು ಮೆನ್ಷನ್ ಮಾಡಿದರು. ಸೊ ಹಿಂಗಾಗಿ ಅವ್ರು ETHನವ್ರು ಸಹಿತ ಅವ್ರು ರಿಸರ್ಚ್ ಮಾಡ್ತಾ ಇರ್ತಾರೆ. ನಮ್ಮವರು ಚಂಡೀಗಢದವ್ರು ಯಾರು ಇದ್ರು, ಅದರಲ್ಲಿ ನಮ್ಮ IIScನಲ್ಲಿ ಇಲ್ಲಿ ಮಾಡಿದಂಥವ್ರು ಅಲ್ಲೇ ಅದರಾಗಿದ್ದರು ಅವರು. ಅವರೆಲ್ಲ ಪ್ರೊಫೆಸರ್ಸ್ ಎಲ್ಲ ನಮ್ಮ ಮಾತನಾಡೋ ಸಂದರ್ಭದಲ್ಲಿ ಬ್ಯಾಂಗ್ಳೂರ್ ಬಗ್ಗೆ ಅವ್ರು ಭಾಳ ಆಕರ್ಷಣೆ ತೋರಿಸಿದರು. ನೀವೇನು ಸರ್ಕಾರ ಇನಿಷಿಯೇಟ್ ಮಾಡಿದ್ರೆ ದಟ್ ಇಸ್ ಎ ವೆರಿ ಗುಡ್ ಇನಿಷಿಯೇಟಿವ್. ಸೊ ನಾವು ಸಹಿತ ನಮ್ಮ ಏನು ರಿಸರ್ಚ್ನವ್ರು ಇಲ್ಲಿ ಇದ್ದಾರೆ, ನಿಯರ್ಲಿ 600 ಮೆಂಬರ್ಸ್ ಇದ್ದಾರೆ ಅಲ್ಲಿ. ನಾವು ನಿಮ್ಮ ಹತ್ರ ಕೊಲಾಬ್ರೇಟ್ ಮಾಡ್ಕೊಂಡು ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ ಅಂದರೆ ನಮ್ಮ ಸೈಂಟಿಸ್ಟ್ಗಳಿಗೆ ಏನಿರ್ತಾರೆ ಹುಡುಗರು ಮಿಸ್ಟರ್ಸ್, ಅವ್ರಿಗೂ ನಿಮ್ಮ ಕೊಲಾಬ್ರೇಷನಿಂದ ನಮಗೆ ಟೀಚಿಂಗ್ ಅವಕಾಶ ಕೊಡಬೇಕಾದ್ರೆ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಪ್ರಿನ್ಸಿಪಲ್. ಸೊ ಇವ್ರ ಜೊತೆಯಲ್ಲಿ ನಾವು ಸೆರನ್ ಅಂತೇಳಿ ಅದೊಂದು ಇನ್ಸ್ಟಿಟ್ಯೂಟ್, ಅಲ್ಲಿ ಸಹಿತ ಹೋಗಿ ಅಲ್ಲಿ ಸಹಿತ ಒಂದು ಹಾಫ್ ಡೇ ಅವರ ಜೊತೆಯಲ್ಲಿ ಡಿಸ್ಕಷನ್ ಮಾಡಿ ಅವರೆಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ರು. ಬ್ಯಾಂಗ್ಳೂರ್ ಬಗ್ಗೆ ಈಗಾಗಲೇ ಅವರು ಕೆಲವು ಕಂಪ್ನಿ ಜೊತೆಯಲ್ಲಿ ಆಲ್ರೆಡಿ ಇನ್ ಟಚ್ ಇದ್ದಾರೆ, ಪ್ರೈವೇಟ್ ಇದರ ಜೊತೆಯಲ್ಲಿ ಅವ್ರದ್ದಾಯಿತು. ಆಮೇಲೆ ನಮ್ಮ ಬ್ಯಾಸಲ್ ಅದೊಂದು ದೊಡ್ಡ ಇಂಡಸ್ಟ್ರಿ, ಅದು ಅಲ್ಲೊಂದು ರಾಜೀವ್ ಕೃಷ್ಣಮೂರ್ತಿ ಅಂತೇಳಿ ಈಸ್ ಒರಿಜಿನಲಿ 4 ಫಾದರ್ಸ್ ಆರ್ ತಮಿಳುನಾಡವರು, ಬಟ್ ಈ ಸೆಟಲ್ ದೇರಲ್ಲಿ ಅವ್ರ CEO ಇದ್ರು ಅವರು. ಅವರೆಲ್ಲರೂ ಸಹಿತ ಇದರ ಬಗ್ಗೆ ಏನು ಪ್ರೋಗ್ರೆಸ್ ನಡೀತಾ ಇದೆ, ಏನು ಬರುವಂಥ ದಿನಗಳಲ್ಲಿ ಈ ಕ್ವಾಂಟಮ್ ಟೆಕ್ನಾಲಜಿ ಯಾವ ರೀತಿಯಾಗಿ ವರ್ಲ್ಡ್ನಲ್ಲಿ ಕಾಂಪಿಟೇಟ್ ಮಾಡ್ತಿದೆ, ಮತ್ತು ಕರ್ನಾಟಕಕ್ಕೆ ಬ್ಯಾಂಗ್ಳೂರಿಗೆ ತಕ್ಕಂಥ ಅವಕಾಶಗಳನ್ನು ಸಹಿತ ಅವರು ಯಂಗ್ಸ್ಟರ್ ಇದ್ದಾರೆ ಭಾಳಷ್ಟು ಎಕ್ಸ್ಪ್ಲೈನ್ ಮಾಡಿದರು. ಅವರು ಸಹಿತ ಕೋಆಪ್ರೇಟ್ ಮಾಡಲಿಕ್ಕೆ ವಾಟ್ ವೇ ನಮ್ಮದು ಅವಕಾಶ ಇದೆ ಅದನ್ನೆಲ್ಲ ನಾವು ಕೋಆಪ್ರೇಟ್ ಮಾಡ್ತದೆ ಹೇಳಿದ್ರು. ಈ ರೀತಿಯಾಗಿ ನಾವು 4 ಕಡೆ ಸೆರನ್ನು, ಸಮ್ಮಿಟ್ಟು ಮತ್ತು ಬ್ಯಾಸಲ್ಲು, ಆಮೇಲೆ ETH ಇಷ್ಟು ಕಡೆ ನಾವು 4 ಕಡೆ 4 ದಿವಸ 4 ಕಡೆ ನಾವು ಸಬ್ಮಿಟ್ ಆದಮೇಲೆ ವಿಸಿಟ್ ಮಾಡಿ ಬಂದಿದ್ವಿ. ಬಂದಮೇಲೆ ಈಗ ನಾವು ಮುಂದೆ ಹೋಗ್ಲಿಕ್ಕೆ ಏನಂದರೆ ನೆಕ್ಸ್ಟ್ ಟಾಸ್ಕ್ ಫೋರ್ಸ್ ಕಮಿಟಿನ ಮಾಡ್ತಾಯಿದ್ವಿ. ಆ ಟಾಸ್ಕ್ ಫೋರ್ಸ್ನಲ್ಲೆಲ್ಲ ಸೈಂಟಿಸ್ಟ್ಗಳು ಇವರು ಈ ಕ್ವಾಂಟಮ್ ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ನೆಲ್ಲ ಮಾಡಬೇಕೆಂಬುದು ಈಗಾಗಲೇ ನಾವು ನಿರ್ಧಾರಕ್ಕೆ ಬಂದ್ವಿ. ಈಗ ಕೆಲವರು ಈಗಾಗಲೇ ನಮಗೆ ಅಪ್ರೋಚ್ ಆಗಿದ್ದಾರೆ. ಈಗ ನಿಮಗೆಲ್ಲ ಗೊತ್ತಿದೆ, ಲಾಸ್ಟ್ ಟೈಮ್ ಈ Q5 ಅನ್ನೋರು ಇಲ್ಲಿ ಇವಾಗ ಅವರು ಇದರಲ್ಲಿದ್ದಾರೆ, ಇಲ್ಲಿ ಮಾನಸದಲ್ಲಿದ್ದಾರೆ, ನಾವು ಹೋಗಿ ವಿಸಿಟ್ ಮಾಡಿದ್ವಿ. ಸೊ ಅವರು ಈಗಾಗಲೇ ಒಂದು ಹೈ ಲೆವೆಲ್ ಕಮಿಟಿಗೆ ಅಪ್ಲೈ ಮಾಡಿದ್ರು. ನಾವು ಹೇಳಿದ ನಂತರ 1136 crores ಚೀಫ್ ಮಿನಿಸ್ಟರ್ ಏನು ಹೆಡೆಡ್ ಮಾಡಿದಿರೋ ಆ ಕಮಿಟಿಯಲ್ಲಿ ಆಗಲೇ ಅವ್ರದ್ದು ಕ್ಲಿಯರ್ ಆಗಿದೆ. ಈ ಬ್ಯಾಂಗ್ಳೂರಿನಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅವರು ಕೇಳಿದ್ದಾರೆ. ಮತ್ತು ಸೈಟ್ ಸಹಿತ ಲ್ಯಾಂಡ್ ಬೇಕಂತ ಕೇಳಿದ್ರು. ಲ್ಯಾಂಡ್ಗೆ ಸಹಿತ ನಾವು KIDBಗೆ ಅವ್ರನ್ನ ರೆಕಮೆಂಡ್ ಮಾಡಿದ್ವಿ. ಅವ್ರು ಸಹಿತ ವೆರಿಫೈ ಮಾಡಿ ಲ್ಯಾಂಡ್ ಕೊಡ್ಲಿಕ್ಕೆ ಸಹಿತ ಅವ್ರು ಒಪ್ಕೊಂಡಿದ್ದಾರೆ. ಈ ರೀತಿಯಾಗಿ ಬೇರೆಯವ್ರು ಸಹಿತ ಈಗ ಬಂದಿರೋ, ಅದಕ್ಕೆ ಅವ್ರ ಹತ್ರ ಡಿಸ್ಕಸ್ ಮಾಡಲಿಕ್ಕೆ ಬೇರೆ ಕಂಪನಿ ಯಾರು ಈಗ ಬಂದಿದ್ದರು, ಅವ್ರು ಸಹಿತ ಎಲ್ಲರೂ ಈಗ ಅಪ್ರೋಚ್ ಆಗ್ತಾ ಇದ್ದಾರೆ ನಮಗೆ. ಅವ್ರೀಗ ಏನು ನೀವು ಫೆಸಿಲಿಟೀಸ್ ಕೊಡ್ತೀರಿ ಮತ್ತು ನಮಗೆ ಲ್ಯಾಂಡ್ ಯಾವ ರೀತಿ ಪ್ರೊವೈಡ್ ಮಾಡ್ತೀರಿ ಅಂತ ಕೇಳಿ. ಸೊ ಲ್ಯಾಂಡ್ ಪ್ರೊವೈಡ್ ಮಾಡಲಿಕ್ಕೆ ಆಲ್ರೆಡಿ ಇನ್ಸ್ಟಿಟ್ಯೂಷನ್ KIDB ಐತಿ, KIDBಗೆ ಕೋಆರ್ಡಿನೇಟ್ ಮಾಡಲಿಕ್ಕೆ ನಾವು ಹೇಳ್ತೀವಿ. ನಾವು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿದ ಕೂಡಲೇ ಡೈರೆಕ್ಟ್ಲಿ ನೀವು ಟಾಸ್ಕ್ ಫೋರ್ಸ್ ಕಮಿಟಿಗೆ ಅಪ್ಲೈ ಮಾಡ್ಬೋದು. ಅವರು ಇನ್ ಟರ್ನ್ ದೇ ವಿಲ್ ಕಾಂಟ್ಯಾಕ್ಟ್ ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳಿ ಅವ್ರಿಗೆಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ವಿ.